मेरी दोस्त. ಹಲೋ ನಮಸ್ಕಾರ, ವೆಲ್ಕಮ್ ಟು ಗರ್ಲ್ ಬೈಕ್ ಕೋಮಲ್ ಯೂಟ್ಯೂಬ್ ಚಾನಲ್. ಸೊ ಇದು ನಮ್ದು ಡೇ 5 ಇವತ್ತು ಹೊಂಟೈತಿ IVWಗೆ. ಇವತ್ತು ಆ್ಯಕ್ಚುಲಿ ಇವೆಂಟ್ ಇರೋದೆ, ಬಟ್ 4 ದಿನ ಮುಂಚೆ ಬಂದು ಸ್ಟಾರ್ಟ್ ಮಾಡಿದ್ವಿ. ನೋಡ್ರಿ ಡಾನ್ಸ್ ಮಾಡತ್ತೆ. ಸೊ 4 ದಿನ ಮುಂಚೆ ಬಂದು ಸ್ಟಾರ್ಟ್ ಮಾಡಿದ್ವಿ. ಇವತ್ತು 5th ಡೇ. ಸೊ IVW ಹೊಂಟೇವಿ. ಟಿಕೆಟ್ಸ್ ಈಗ ಬೆಳಗ್ಗೆ ಪರ್ಚೇಸ್ ಮಾಡೀನಿ, ಅಲ್ಲಿ ಮತ್ತೆ ಸುಮ್ಮನೆ ನಿಂತ್ಕೋಬೇಕಂತಂದೇಳಿ. ಸೊ ನಾನು ಹಾಕ್ಕೊಂಡಿದ್ದು ಒಂದು ಟೀ ಶರ್ಟ್, ಪೋಲೋ ಟೀ ಶರ್ಟ್ ಹಾಕ್ಕೊಂಡೀನಿ, ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ರೆಡ್, ಇಲ್ಲಿಂದ ಕಾಣತ್ತೆ ಬುಟ ರೆಡ್ ಶೂ ಇದು ಹಾಕ್ಕೊಂಡೀನಿ. ಸ್ವಲ್ಪ ಹಿಂಗೇನೋ ಫ್ಯಾಷನ್ ಐತಿ, ನನಗೂ ಇವತ್ತೇ ಗೊತ್ತಿದ್ದು. ಸೊ ಇಲ್ಲಿಂದ ನಾವು 390 ಆಗ್ತೀವಿ. ಇಲ್ಲಿಂದ 1.2 ಕಿಲೋಮೀಟರ್ಸ್ ಜಸ್ಟ್ ಅಷ್ಟೇ. ಇಲ್ಲಿಂದ ಕಾಣ್ಬೋದು, ಈಗ ಸೌಂಡ್ಸ್ ಎಲ್ಲ ಇಲ್ಲಿ ಮಟ್ಟ ಕೇಳಿಸ್ತೇವೆ. ರಾತ್ರಿ ಎಲ್ಲ ಹೋದ್ರಿದ್ದು ನೋಡ್ರಿ, ಮಿರೋಸ್ ಏನು ಚಂದ ಅದಾವ. ಮಾರ್ನಿಂಗ್ ಎದ್ದು ಸ್ನಾನ ಗಿನ ಮಾಡಿ ತಲೆ ಸ್ನಾನ ಮಾಡಿದ್ದೆ. ಸೊ ಹೇರ್ ಡ್ರೈಯರ್ ತಂದಿಲ್ಲ ಅಂತಂದು ಹೇಳಿ ಹೋಗಿ ಬಿಸಿಲೊಳಗೆ ತಲೆ ಒಣಗಿಸ್ಕೊಂಡು ಬಂದೆ. ಎಷ್ಟೋ ದಿನದ ಮೇಲೆ ಬಿಸಿಲೊಳಗೆ ತಲೆ ಒಣಗಿಸ್ಕೊಂಡಿನಿ, ನಾನು ತಲೆ ಎಲ್ಲ ಕೂದಲ ಒಣಗಿಸ್ಕೊಂಡಿನಿ. ಸೊ ಇಲ್ಲಿಂದ ಹೋಗೋದು, ಊಟ ಬ್ರೇಕ್ಫಾಸ್ಟ್ ಇಲ್ಲ, ಈಗ ಜಸ್ಟ್ ಊಟ ಮಾಡ್ತೀವಿ, ಬ್ರಂಚ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ನಾನು ಕಾಣತ್ತೀನಿ ಮೊಬೈಲ್ ಹೆಂಗೆ ಹಿಡಿದೀನಿ ಅಂತಂದು ಹೇಳಿ. ಸೊ ಗೊತ್ತಾಗತ್ತೆ ಕ್ಲಿಯರಾಗಿ, ಹಂಗೆಲ್ಲ ಮೊಬೈಲ್ ಹೆಂಗೆ ಹಿಡಿದೆ ಒಂದು ಕ್ಲಿಯರಲ್ಲಿ ಕಾಣ್ತೈತಿ ನೋಡೋಣ. ಈಕಿಂದ ಔಟ್ಫಿಟ್ ಹಿಂಗೈತೆ, ಎಲ್ಲ ಬ್ರ್ಯಾಂಡೆಡ್ ಜನ, ಟಾಪ್ ಟು ಬಾಟಮ್ ಬ್ರ್ಯಾಂಡ್ ಆಗ್ಯಾರ. ನಮ್ದು ರೂಮ್ ಚಲೋ ಐತಿ, ಎನ್ವಿರಾನ್ಮೆಂಟ್ ಭಾಳ ಚಂದ ಐತಿ. ಅಲ್ಲಿ ಪೂಲ್ ಮಾಡತ್ತಾರ ಈಗ. ಹಾಂ, ನಾವು ಒಂದೇ ರೂಮ್ ನಾವು ಒಂದೇ ರೂಮ್ ನಿನ್ನೆ ಬಂದಿದ್ದ. ಇವತ್ತು ಆಲ್ಮೋಸ್ಟ್ ಎಲ್ಲ ರೂಮ್ಸು ಫುಲ್ ಆಗಿವೆ. ಇನ್ನೂ 2 ರೂಮ್ ಏನೋ ಉಳ್ದವ, ಎಲ್ಲ ಬೈಕರ್ಸೇ ಬಂದಾರ. ಲೆಟ್ಸ್ ಗೋ. ಗಾಡಿ ಪ್ರತೀಕ್ಷೆ ಹೊಡ್ಯಾತಾಳಿ. ಇಲ್ಲ, ನೀವು ಬರುಬೇಕಾದ್ರೆ ಹೋಗ್ಬೇಕು, ಚಾನ್ಸ್ ಇಲ್ಲ. ನೀನೇನು ಹಿಂಗೆ ಚೀಟಿಂಗ್ ಮಾಡಲಕ್ಕೆ ಮಾತ್ರ ಹೋಗಬೇಕಾದ್ರೆ ಸಾಧ್ಯನೇ ಇಲ್ಲ. ಇವತ್ತು ರಾತ್ರಿನೂ ಇಲ್ಲ ಬ್ಲಾಗ್ನಾಗ ಹೇಳಿರ್ಬೇಕಾರೆ ಹೋಗ್ಬೇಕಾರ ಅಕ್ಕ, ಬರುಬೇಕಾರ ನಾ ಬಂದಿಲ್ಲ ಅಂದ್ರೆ ಅಕ್ಕ ನಂಗೆ ಬಿಟ್ಟು ಬರ್ಲಿ. ಥಂಡಿ ಥಂಡಿ ಇರ್ಲಿ ಬಿಸಿಲಿರ್ಲಿ ಬರುಬೇಕಾರ ನಾ ನೋಡ ಪಕ್ಕ. ನಿನ್ನೆ ಮಾಪ್ರೋಗ್ ಮೋಸ ಮಾಡಾಳಕಿ, ನೀವು ಬರ್ಬೇಕಂದ್ರೆ ಹೊಡಿತೀನಿ ಅಂತಂದೇಳಿ ನಾನು ಹೊಡೆದೆ. ನಾನು ಅಡಗಾತಿದ್ದೆ ಭಾಳ ಖರಾಬ್. ಇವತ್ತು ರಾತ್ರಿ ಹಂಗಾಕೈತಿ. ಇವತ್ತು ರಾತ್ರಿ ಅಂದಿದ್ದ ಖರೆ ರಾತ್ರಿ ಇರ್ಲಿಬೇಕಾರೆ ವ್ಲಾಗ್ನಾಗ ಐತೆ ಪ್ರೂಫ್. ರಾತ್ರಿ ಯಾರು ಹೊಡಿತಾರ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ನಾವು 2 ಗಾಡಿಲೇ ಇದಾವೆ, ಈ ಗಾಡಿ ಒಯ್ಯತ್ತೀವಿ, ಆ ಗಾಡಿಲೇ ಇಡತ್ತೀವಿ. ಸೊ ಬೈಕ್ ಇಲ್ಲಿ ಪಾರ್ಕ್ ಮಾಡೀನಿ. ಸೊ ಇಲ್ಲೆಲ್ಲ ಬೈಕ್ಸ್ ಇದಾವೆ, ಆಲ್ಮೋಸ್ಟ್ ಎಲ್ಲ ಟೈಪು ಬೈಕ್ಸ್ ಇದಾವೆ. ಸೊ ಬಾಕ್ಸ್ ಆಫೀಸ್ ಮೇಲೆ ಐತಿ, ಮೇಲೆ ಹೋಗಿ ಟಿಕೆಟ್ಸ್ ತೊಗೊಂಡ್ಬಿಡ್ಬೇಕು. ನಾನು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೀನಿ, ಬಟ್ ಬಾಂಡ್ ತೊಗೊಂಡ್ಬೇಕಲ್ಲ, ರೆಸ್ಟ್ ಬಾಂಡ್. ಇಲ್ಲಿ ಮೇಲೇನು ಬೈಕ್ಸ್ ಇದಾವೆ. ಗೋವಾ ಒಳಗೆ ಚಂದಪ್ಪ ಇವೆಂಟ, ಸ್ಪೇಸ್. ಇಲ್ಲಿ ನೋಡ್ರಲ್ಲಿ ಎಷ್ಟು ಪಾರ್ಕಿಂಗ್, ಇಲ್ಲಿ ಪಾರ್ಕಿಂಗ್, ಅಲ್ಲಿ ಕೆಳಗೆ ಪಾರ್ಕಿಂಗು. ಹಾಗೆ ಫೀಮೇಲ್ ರೈಡರ್ ಅನ್ಸುತ್ತೆ. ಎಲ್ಲೂ ಪಾರ್ಕಿಂಗ್, ಇಲ್ಲಿ ಪಾರ್ಕಿಂಗು, ಅಲ್ಲಿ ಮೇಲೇನೂ ಪಾರ್ಕಿಂಗ್ ಐತಿ. ಲೆಟ್ಸ್ ಗೋ. 390X ಆಫೀಸ್ ಇಲ್ಲೇ ಐತಿ. ಇಲ್ಲಿಂದ ಟಿಕೆಟ್ಸ್ ಕಲೆಕ್ಟ್ ಮಾಡಬೇಕು. 1 ಟೈರ್ ಪಾರ್ಕಿಂಗು, ಸೆಕೆಂಡ್ ಅದ್ರ ಕೆಳಗೆ 1 ಟೈರ್ ಪಾರ್ಕಿಂಗ್ ಐತಿ, ನೆಕ್ಸ್ಟ್ ಥರ್ಡ್ ಒಂದು ಇನ್ನೊಂದು ಪಾರ್ಕಿಂಗ್ ಐತಿ. ಸೊ ಐ ರೋಡ್ ಮೈಂಡ್ ಟು IVW, ಐ ರೋಡ್ ಮೈಂಡ್ ಟು ಇಂಡಿಯಾ ಬೈಕ್ ವೀಕ್ ಪಂಚಗಣಿ ಮಹಾರಾಷ್ಟ್ರ ಬೋರ್ಡ್ ಹಾಕಾರ. ಫಸ್ಟ್ ಹೋಗಿ ಬಾಂಡ್ ಕಲೆಕ್ಟ್ ಮಾಡೋಣ. ಬಾಂಡ್ ಕಲೆಕ್ಟ್ ಮಾಡಿ ವಿಲ್ ಗೋ. ಈ ಪ್ರಶ್ನೆ ಆಗಿದ್ರೆ ನಾನು ಇಲ್ಲೇ ಎಲ್ಲರೂ ಒಂದು ಸೂಸೈಡ್ ಮಾಡ್ಕೊಂಡು ಒಂದು ಜಾಗ ನೋಡ್ಕೊಂಡು ಸೂಸೈಡ್ ಮಾಡ್ಕೊತಿದ್ದೆ. ಬಾಂಡ್ ಕೊಡೋದನ್ನ 2 ತೊಗೊಂಡೀನಿ ನಂಗಂತ ಕೇಳ್ದ. ನಾನು ಇಲ್ಲಪ್ಪ, ನನ್ನ ತಂಗಿದು ಒಂದು ಅಂತ ಅಂದೆ. Under 13 ಫ್ರೀ ಐತೆ ನಾ ತನಕ ನೋಡಿ. ಇಷ್ಟು ಸ್ನೇಹ ಆಗಬಾರ್ದಿತ್ತಪ್ಪ, ಇಷ್ಟು ಸ್ನೇಹ ಆಗಿಬಿಟ್ಟಿದ್ರೆ ಇಲ್ಲೇ ಎಲ್ಲಾದರೂ. Under 13 ಅಂದ್ರೆ ಬಂದ್ಬಿಡ್ತಿದ್ದೆ ನಾನು. Under 13 ಅಂತ ನಾನು ಬೈ 390 ರೈಡ್ ಮಾಡ್ತಾಳಕ್ಕೆ ಅಂತ ನಂದು ಅಗೇನ್ ಸಾರಿ ಅಂತ ಮಾತು. ನೋಡ್ರಿ ಬಾಂಡ್ ತೊಗೊಂಡೈತಿ. ಲೆಟ್ಸ್ ಗೋ. ಅಪ್ಪಿ ಅಲ್ಲೋಗಿ ಫೋಟೋ ಹೊಡ್ಕೊಳೋಣ ಫಸ್ಟ್. ವೆಲ್ಕಮ್ ಹೋಮ್ ಬೈಕರ್ಸ್. ಸೊ ಇಲ್ಲೆಲ್ಲ ಕ್ಲಬ್ ಎಂಟ್ರೀಸ್ ಇಲ್ಲೇ ಹೊರಗೆ ಇಟ್ಟಿರ್ತದೆ. ಮೇಲೆ ಹೋಗ್ತೀವಿ ಈಗ. ಇಲ್ಲಿ ನಡೆಯತೈತಿ ಫ್ಲಾಟ್ ಟ್ರ್ಯಾಕ್. ಸೊ ಅದು ನೋಡ್ರಿ ಬೈಕ್ಸ್. ಸೊ ಅದಕ್ಕೆ ಹಿಂದಿನ ಬ್ರೇಕ್ ಅಷ್ಟೇ, ಮುಂದಿನ ಬ್ರೇಕ್ ಇರೋಂಗಿಲ್ಲ. ಇಲ್ಲಿ ರಿಜಿಸ್ಟ್ರೇಷನ್ಸ್ ಎಲ್ಲ ನೋಡ್ದಾವು, ಇಲ್ಲಿದ್ದಾವ. SD, ರಾಯಲ್ ಎನ್ಫೀಲ್ಡ್, ಎಲ್ಲ ಚೇತಕ್. ಎಲ್ಲ ಕ್ಯೂಟ್ ಅದ. ಎಲ್ಲ ಎದಕ್ಕೆ ನಿಂತ್ಕೊಂಡವ್ರಪ್ಪ ಅಂದ್ರೆ ಗೋಲ್ಫ್ದವ್ರದ್ದು ರಿಂಗ್ ಟಾಸ್ ನಡೆದಿದ್ದಿಲ್ಲ, ಅದೇ ಖರ್ಚಾತಾರ. ಚೈನ್ ಸ್ಪ್ರೇ, ಚೈನ್ ಲೀವ್ ಹೊಸ ಬಿಟ್ಟಾರಲ್ಲ ಅವ್ರ, ಅದಕ್ಕೋಸ್ಕರ ಅಲ್ಲಿ. ಆಮೇಲೆ ಇದು ಇಟ್ಟಾರ, ಇಂಜಿನ್ ಆಯಿಲ್ ಇಟ್ಟಾರ. ಕಾಂಪಿಟೇಷನ್ LS2 SMK. ಇಲ್ಲಿ ಇವ್ರ ಕಡೆನೂ ಎಲ್ಲ ಸಿಗ್ತೈತಿ, ಅವ್ರ ಕಡೆನೂ ಎಲ್ಲ ಸಿಗ್ತೈತಿ. ಗೇರ್ಸ್ ಹೆಲ್ಮೆಟ್ ನೋಡ್ರಿ ಹೆಂಗದ ಕಸ್ಟಮ್ ಬೈಕ್. ಸೆಕ್ಸಿ ಮಾಡಾಗಿದೆ ಅದು. ಸೊ ಇಲ್ಲಿ ಬೈಕ್ಸ್ ಅದ, ರಗಡ್ ಬೈಕ್ಸ್ ಅದ ಮೋಡಾಗಿರೋ. ಯಪ್ಪ ಇಷ್ಟು ಡ್ಯೂಕ್ 390 ಹಂಗೈತಿ. 10 ಕುಂದ್ರಬೇಡ್ರಿಪ್ಪ ಅಂತಂದ್ರೆ 10 ಕುಂದ್ರೋರು ಜಗ್ಗ ಜನ. 350. ಓ ಸೆಕ್ಸಿ ಆಗಿದೆ. ಅಂದರೆ ಸೆಕ್ಸಿ ಆಗಿದೆ ಇದು. ಸೊ ಇಲ್ಲೊಂದು ಬೈಕ್ ಐತಿ,
ಎಲ್ಲ ಆರಿನೇ ಮಾಡಿಫೈ ಆಗಿರೋದು. 650 ಹೆಡ್ಲಾಂಪ್ ನೋಡ್ರಿ ಹೆಂಗಾಗೈತಿ. ಅದು ರಿಮ್ ನೋಡ್ರಿ, ಡಿಸೈನ್ ನೋಡ್ರಿ ಏನು ಸೆಕ್ಸಿ. ಟ್ಯಾಂಕ್ ನೋಡ್ರಿ ಅದು ಎರಡು ಕಡೆ ಹಾಬ್ಸ್ ಇದಾವೆ. ಸ್ಲೀಕ್ ಟ್ಯಾಂಕ್ಫುಲ್. ಸೀಟು ಇಷ್ಟ ಐತಿ. ದಪ್ಪ ಯಾರು ಕುಂದ್ರಪ್ಪ ಅಂದ್ರೆ ಮುರಿದ ಹೋಗೋದು ಅದು. ಇಲ್ಲೊಂದು ಬೈಕ್ ಐತಿ. ಸೊ ಮತ್ತು ಬೈಕ್ಸ್ ಇಷ್ಟೇ ಮೋಡ್ ಬೈಕ್ಸ್ ಇದ್ರೆ ನಿಮಗೆ ಯಾವ್ದು ಬೇಕು ಅದನ್ನ ಕಸ್ಟಮ್ ಬೂಚ್ ಮಾಡಿಸ್ಕೋಬೋದು. ಡಿಪೆಂಡಿಂಗ್ ಅಪಾನ್ ನೀವು ಬೈಕ್ ಕಾರು ಯಾವ ಕಲರ್ ಇರುತ್ತಾ ಏನೋ ಎತ್ತ ಅದು ಮಾಡಿಸ್ಕೋಬೋದು. ಇದೆಲ್ಲ ಪ್ರಾಡಕ್ಟ್ಸ್ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡಿಂದು OG ಪ್ರಾಡಕ್ಟ್ಸ್, ಕಾಪಿ ಗಿಪ್ಪೆಲ್ಲ OG ಪ್ರಾಡಕ್ಟ್ಸ್ ನಿಮ್ಗೆ ಕಸ್ಟಮ್ ಮಾಡ್ಕೊಡ್ತಾರೆ ಅವರು. ಇಲ್ಲ ಇದು ನೋಡ್ರಿ ಕ್ಯಾಟ್ಲಾಗ್. ಸೊ ಡಿಪೆಂಡಿಂಗ್ ಆನ್ ಬೈಕ್ಸ್ ಇದು ಮಾಡೋರು. ಇಲ್ಲ ಐತೆ ನೋಡ್ರಿ ಅವ್ರು QR ಡೆಕ್ಸ್ಟ್ರೋಸ್ ಅಂತ ಇವ್ರದ್ದು. ಬೇಕಪ್ಪ ಅಂದರೆ ಕಸ್ಟಮ್ ಮಾಡಿಸ್ಕೋಬೋದು. ಬುಚ್ಚ ಇದಂಗೆ ಇದು ಇಷ್ಟ ಆಯ್ತು. ಇದು ಭಾಳ ಚೆನ್ನಾಗತ್ತೆ. ಯಾವ್ದು ಬೀಳ್ತೈತೆ ಗೊತ್ತಾಗೋದಿಲ್ಲ ಅದು. ಓಕೆ 2 ಹಿಡಿದ್ರೆ 3 ಆ್ಯಂಡ್ ಐ ಗೆಸ್ 4. ಬಟ್ ಅದು ಕಲರ್ ನೋಡ್ರಿ ಎಂತ ಸೆಕ್ಸಿ ಆಗೈತಿ. ಇನ್ನು ಹೇರ್ ಕಲರ್ ಆಗೈತೆ ಅದು. ಅಲ್ಲೊಂದು ನೋಡ್ರಿ ಹಾರ್ಲೆ ಡೇವಿಡ್ಸನ್. ಮೊನ್ನೆ 440 ಟಿ ಬಿಟ್ಟಾರ ಹೊಸದಿದ. ಓ ಸೆಕ್ಸಿ. Amazing hard enduro riders, thanks to Gulfs and Tracks here in ನೋಡ್ರಿ ಆಕ್ಸಿಡೆಂಟ್ ಆಗಿತ್ತು experience this beautiful country that we live in on a motorcycle, and that is what you're going to be experiencing at the big ಆಕ್ಸಿಡೆಂಟ್ ಆಗೈತೆ. ಹೀರೋ ಸ್ಟೋರ್ ಅಲ್ಲೈತಿ ಬಜಾಜ್ದವ್ರ ಸ್ಟೋರ್. ಸೊ ಇಲ್ಲದಾರ ಶ್ರೇಯಸ್ ಅವ್ರು ನಮ್ಮ ಕರ್ನಾಟಕದವ್ರು. ರೈಟ್ ಬೈಕ್ ಫ್ರಮ್ ಕರ್ನಾಟಕ. Let's do this. ಅಂಡ್ ಕುಮಲಕ್ಕ ಹೋಗ್ಯಾರಲ್ಲಿ ಡೇರಿಂಗ್ ಕ್ರಿಯೇಟರ್ಸ್ ಅಂತ ಅಲ್ಲಿ ಹೋಗಿ ನಿಂದಿರ್ಬೇಕು. ಅವ್ರು ಸ್ಟಂಟ್ ಮಾಡ್ತಾರೆ. One goal here, ಒಬ್ರು ಇಲ್ಲಿ ನಿಂದಿರ್ಬೇಕು ಅಂಡ್ ಅಲ್ಲಿ ಒಬ್ರು ನಿಂದಿರ್ಬೇಕು. one goal there. But before we start, you just keep this energy high throughout the time. All right, let's start this. The sun is up, so when it down, get your money up. But the leg is rock, Sandy and boy follow. That boy got the truth in the teacher, my homie got the direction that I said to the right. ಇಲ್ಲೈತಿ KTM ಸ್ಟಾಲ್, ಅಲ್ಲೈತಿ ಟ್ರಯಮ್ ಸ್ಟಾಲ್, ಅಲ್ಲೈತಿ ಆ ಕಡೆ ಎಪ್ರಿಲಿಯಾ ಸ್ಟಾಲ್. 1390 ಇಲ್ಲೈತಿ 890 ಆರ್ ಅಡ್ವೆಂಚರ್, 1290 ಅಡ್ವೆಂಚರ್, ಇಲ್ಲೈತಿ 890. ಗಾಡಿ ತೋರಿಸ್ತೀನಿ. ಅಲ್ಲೈತಿ ನೋಡ್ರಿ ಡೇವಿಡ್ ಪುತ್ರ. ಹೇಗೈತಿ ಡೇವಿಡ್ ಪುತ್ರ? ಹೋಗಿತ್ತ ನೋಡು ಅವ್ನು ಮಾಲಿಂತ್ರ. ಮೇಲೆ ಜೇಮ್ಸನ್ ಅವ್ರ ಸ್ಟೋರ್ ಐತಿ. ಎಲ್ಲಿ ಸ್ವಲ್ಪ ಮರ್ಚಂಡೈಸಸ್ ಇಟ್ಟಾರ, ಬ್ರಾಂಚ್ ಇದಾವ. ದುಬಾವಲ್ಲಿ ಹಾಂ ಹೊಸ ಎಡಿಷನ್ ಬಿಟ್ಟಾರ. 80 ಲಿಮಿಟೆಡ್ 80 ಬೈಕ್ಸ್ ಬಿಟ್ಟಾರ. ತುಂಬ ನಮಗೆಲ್ಲ ಗೊತ್ತಿರೋ ಬೈಕ್ಸ್. ಅಲ್ಲೈತೆ ನೋಡಿ ಜಟ್ ಪ್ರಭುದಿನ ಗಾಡಿ. ಸೊ ಎಲ್ಲರಿಗೂ ಎಲ್ಲ ಗಾಡಿ ಗೊತ್ತಿರೋದ. ಓಲ್ಡ್ S1000RR ಐತಿ, CH2 10R ಐತಿ, ಟ್ರಯಂಪ್ ರಾಕೆಟ್ ಐತಿ, ಇಲ್ಲೈತಿ K1600 GT ಎಲ್ಲ, V4 ಇದು ಗೊತ್ತಿತ್ತು, ಡುಕಾಟಿ ಡುಬಾವಲ್ಲ 10R. ಇದು ಸ್ಟಾಲ್ಸ್ ಹಾಕ್ತಾರ. ಕ್ಯಾಮ್ಸ್ಟರ್, ರೈನಾಕ್ಸ್, KYT ಐತಿ. ಶಾರ್ಕ್ ದಿಸ್ ಇಸ್ ಶಾರ್ಕ್. ಕಡೆ KYT ಹಂಗಾದ. ಟೈಚನ್ 6K ಮಾಡೋಕೆ ಬಂದಿತ್ತಲ್ಲ, ಇಲ್ಲೂ ಹಾಕ್ಯಾರ ನೋಡ್ರಿ ಸ್ಟೋರ್ಸ್. ಸೊ ನಾನು ಈಗ ಶೇಡ್ ತಗೊಳತೀನಿ. ಕುಟ್ಟಿ ಕಣ ಕಾಣತೀನಿ. ಈಗ ತರಿಸಿ ಆಫ್ ಮಾಡ್ಕೊಟ್ಟೆ ನಿಂಗೆ. ಓಕೆ ಅಂಡ್ ಸೈಡಿಂಗ್ ಫ್ರೇಮಿಂಗ್ ಐತೆ ನೋಡಿ ಮಸ್ತ್ ಐತಿ. ಅಂಡ್ ಅಕ್ಕಂದಿತ್ತು ಕನ್ಫರ್ಮ್ ಗುಡ್ಡಿಯರೆಲ್ಲ ರೈಡರ್ ವೈಬ್ ಬರತೈತಿ. ಇಲ್ಲೊಂದು ಸ್ಟೋರ್ ಐತಿ, ಅಲ್ಲೊಂದು ಸ್ಟೋರ್ ಐತಿ, ಎಲ್ಲ ಕಡೆನೂ ಸ್ಟೋರ್ಸ್ ಅದಾವ. ಸೊ ಇಲ್ಲಿ MT ಸ್ಟೋರ್ ಐತಿ. MT ಒಂದು ಚೆಕ್ ಮಾಡ್ತೀವಿ. ಒಕ್ಲೆ ಒಳಗೆ ಒಂದು ಶೇಡ್ಸ್ ತೊಗೊಂಡೆ. ಇಲ್ಲ ನೋಡ್ರಿ ನಾವೊಂದು ಶೇಡ್ಸ್ ತೊಗೊಂಡೆ, ಪ್ರತೀಕ್ಷಾ ಒಂದು ಶೇಡ್ಸ್ ತೊಗೊಂಡಲ್ಲ. ಫೈನಲಿ ವಿ ಆರ್ ಓನಿಂಗ್ ಒಕ್ಲೆ. ಪೈಕರ್ ಕಡೆ ಇರಬೇಕಾ? ಸೊ ವಿ ಆರ್ ಓನಿಂಗ್ ಒಕ್ಲೆ ತೊಗೊಂಡೆ ಫೈನಲಿ. ಲೆಟ್ಸ್ ಗೋ. ಎರಡೆರಡು ಶೇಡ್, ಒಂದಲ್ಲ ಎರಡು, ಒಂದು ಅವಳು ಒಂದು ನಾನು. ಇಲ್ಲೈತಿ RCB ಸ್ಟೋರ್. RCB ಒಳಗೆ ಬೈಕಿಂದ ಪಾರ್ಟ್ಸ್ ಇರ್ತಾವ. ಲಿಟ್ರಲಿ ಏನೂ ಕೇಳಿಸಲ್ಲ, ಬಟ್ ಸ್ಟಿಲ್ ಮಾತಾಡತ್ತೀವಿ. ಒಳಗೆ ಹೊರಗೆ ಬರೋಷ್ಟಿಗೆ ಆಲ್ರೆಡಿ ಕತ್ಲ ಆಗೈತಿ. ಈಗೆಲ್ಲ ಹೊಂಟದಪ್ಪ ಅಂತಂದ್ರೆ ಚೈನೀಸ್ ಐತಂತಲ್ಲಿ
ಪ್ರತೀಕ್ಷಾ ಹೇಳಿದ್ದೆ. ಸೊ ಲೆಟ್ಸ್ ಗೋ ಟು ಡೈನೀಸ್ ಸ್ಟೋರ್. ಎಕ್ಸ್ಪಲ್ಸ್ ಹೀರೋದಾರ ಹೇಳ್ತಾರೆ ನೋಡಲ್ಲ ಮಾಲ್ ಹೇರಿಸ್ ಸೊ ಇದು ಹೆಲ್ಮೆಟ್ ಯಾರ್ದಪ್ಪ ಅಂತಂದ್ರೆ ಮಿಸ್ಟರ್ ಕಲಾಕಾರ ಅವ್ರದ್ದು ಇಲ್ಲದಾರ ನೋಡ್ರಿ. ಇಷ್ಟೋ ತನಕ ಇವ್ರ ಜೊತೆ ಕುತ್ಕೊಂಡಿದ್ವಿ. ಲೈಕ್ ನಾನು ದೊಡ್ಡಣ್ಣಗತ್ತೆ ಆಗ್ಯಾರ ಅವ್ರೀಗ. ಅವ್ರ ಜೊತೆ ಲೈಕ್ ಈಸ್ ಅ ಬೈಕರ್ ಟು. ಸೊ ಅವ್ರ ಜೊತೆ ಕೆಳಗೆ ಹೊಂಟೈತಿ. ಕಾಂಟೆಂಟ್ ಕ್ರಿಯೇಟರ್ ಅವ್ರ ಕಾಂಟೆಂಟ್ ಮಾತ್ರ ಸೆಕ್ಸಿ ಇರೋದು ನಂಗೆ ಅವ್ರು ಭಾಳ ಇಷ್ಟ ಆಗೈತಿ. ಸೊ ಈಗೀಗ ಥಂಡಿ ಹೆಂಗತ್ತೈತಂದ್ರೆ ಇಲ್ಲ ನೋಡ್ರಿ ನಿಂತಿರೋದು ಅಷ್ಟು ಅಪ್ರಿ ದೊಡ್ಡ ದೊಡ್ಡ ಲೊಗಳ ಹಾಕೊಂಬಂದ್ರೂ ಈಗ ಥಂಡಿ ಆಗ್ತೈತಿ ಅಂದ್ರೆ ಥಿಂಕ್ ಮಾಡ್ರಿ. ಫೇಸ್ ಆಫ್ ನೋಡಿ ಆಗ್ತೈತಿ. ಕಾರ್ತಿಕ್ ಸೀಸೆಡ್ ಅವ್ರು ಮತ್ತು ಅವ್ರ ಅಪೋಸಿಟ್ ಇನ್ನೊಬ್ರು ಯಾರ್ದೋ ಕ್ವೆಶನ್ಸ್ ಕೇಳತ್ತಾರ ಬೇಸಿಕ್ ಮೇಂಟೆನೆನ್ಸ್ ಬೈಕ್ ಬಗ್ಗೆ. ಸೊ ಇಲ್ಲಿದ್ದಾಳ ಕ್ವೀನ್ ಸೀಸೆಡ್ ಭಾಳ ಚಂದ ಮಾತಾಡತ್ತಾರ ಇಬ್ರು. ಅಕ್ಕ ಫುಲ್ ಹ್ಯಾಪಿ ಯಾಕಂದ್ರೆ ಕಾರ್ತಿಕ್ ಸೀಸೆಡಿಗೆ ಮೀಟ್ ಆಗೋದು ಭಾಳ ಇತ್ತು, ಆಮೇಲೆ ಕ್ವೀನಿಗೂ ಮೀಟ್ ಆಗೋದು ಭಾಳ ಇತ್ತು. ಸೊ ಇಲ್ಲಿ IVW 2025 ಇಲಾಕಾರ ಇಲ್ಲಿ ಕೆಳಗೆ ಬಂದೈತಿ. ಇವೆಂಟ್ ಮುಗಿತಾ ನಾಳೆ ಲೇಟಾಗೆ ಬರ್ತೀನಿ ನಾವು. ಬಿಕಾಸ್ ಜಲ್ದಿ ಅಂತೂ ಬಂದರೆ ಏನು ಫಾಯ್ದೆ ಇಲ್ಲ. ಬೈಕ್ಸ್ ಏನು ಬಿಟ್ಟಿಲ್ಲ ಆಮೇಲೆ ಅಷ್ಟು ಲೈಕ್ ನೋಡೋಂಥದ್ದು ಏನೂ ಇಲ್ಲ. ಎಲ್ಲ ಹಿಂಗೆ ನೋಡ್ರಿ ಹೆಂಗೆ ಸರ್ ಎಲ್ಲ ಸೂಪರ್ ಬೈಕ್ ಎಲ್ಲ ಎಲ್ಲ ಅದಾವು. ಸೊ ನಂಗೆ ಅನ್ಸಿದ ಪ್ರಕಾರ ನಾಳೆ ಬರೋಂಥದ್ದು ಅಂಥದ್ದೇನು ಇದಿಲ್ಲ. ಇವೆಂಟ್ ಮುಗಿತಾ ರೂಮಿಗೆ ಹೊಂಟೀವಿ ಇಬ್ರು. ಸೊ ಆಗಲ್ಲಿ ಪ್ರಕಾರ ಮಾತು ಹೆಂಗಾಗಿತ್ತು, ಅಕ್ಕಿ ಗಾಡಿ ಹೊಡಿತೀನಿ ಆಗಿತ್ತಲ್ಲ, ಈಗ ಅಕ್ಕಿ ಗಾಡಿ ಹೊಡಿತಾಳೆ, ನಾನು ಆರಾಮ್ ಹಿಂಗೆ ಕುಂದಿರ್ತೇನೆ. ಮಸ್ತ್ ಥಂಡಿ ಐತಿ. ಥಂಡಿ ಒಳಗೆ ಗಾಡಿ ಹೊಡಿತಾಳೆ ಅಕ್ಕಿ. ಇಷ್ಟ ಇವೆಂಟ್ ಮುಗೀತಾ ಏನು ಅಂಥದ್ದು ಏನು ಹೌದ ನಂಗೆ ಏನಿರಲಿಲ್ಲ. ಇಲ್ಲಿ ಹೊಂಟ ನೋಡ್ರಿ ಇವರ ಒದರ್ಸ್ಕೊಂಡು ಹೋಗೋದು ಇವ್ರೆ. ಅಷ್ಟೇ ಈ ಜೊತೆ ಹಂಗೆ ಅಷ್ಟು ಒದರ್ಸಕ್ಕೆ ಕೊಟ್ಟಿದ್ದಾವೆ. ಬಿಕಾಸ್ ಬೈಕ್ಸ್ ಯಾವ ಮಾಲ್ ಒಳಗೆ ಮಟ್ಟ ಅಲೋ ಮಾಡಿಲ್ಲ. ಅಲ್ಲಾದರೂ ಅಲೋ ಮಾಡ್ತಿದ್ರು. ಮುಗಿತು ಇಷ್ಟ. ಇಲ್ಲಿಗ ಬ್ಲಾಗ್ ಎಂಡ್ ಮಾಡ್ತೀನಿ. ರೂಮಿಗೆ ಹೋಗಿ ಎಂಡ್ ಮಾಡಲ್ಲ, ಇಲ್ಲಿಗ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ಬ್ಲಾಗ್ ಒಳಗೆ ಸಿಗೋಣ. ಜೈ ಶ್ರೀ.